Fortunate is the man who meets a real saint. Life is fulfilled when one meets a real saint. Never mind if he smears his body with ash, roams around naked, wears only a loincloth, or lives like an ordinary householder. The divinity in him does not get affected by his mode of life. Once, sage Narada asked Mahavishnu, "What does a person get from meeting a saint?" The Lord smiled and said, "Ask that insect over there which is rolling a particle of clay." Narada went to the insect and questioned it. The insect heard the question, looked up at the sage, and died at once. Narada went back to Mahavishnu and told him what had happened. Lord Vishnu asked him to return after 1 year. Narada returned after a year and repeated his question. Mahavishnu asked him to go to the swan sitting by a certain lake in a certain forest and ask the same question. Narada did that. The swan heard him and died. Narada was very sad. He went back to Mahavishnu and told him what had happened. He was told to return after 1 year. Narada went back to Mahavishnu after 1 year and asked him the same question. He was asked to go to the royal palace in a certain city and ask the newly born baby there to answer the question. Narada went to that palace and was warmly welcomed. He expressed his wish to talk to the baby. People were baffled. How would the baby be able to talk to the sage? But Narada insisted and they had to give in. Narada asked the baby, "What does one gain on meeting a sage?" The baby answered, "Maharishi Narada, I was the insect whom you asked this question first. I died when I saw you and was reborn as a swan. You again came to me and asked me the same question. I died and now I am reborn as a prince. Now after I have enjoyed a royal life here, I shall be redeemed from the torture of rebirths. I shall attain moksha, salvation. A sage is a loving temple, a place of pilgrimage. In you I have met a real sage. I have no desires left now." ಅತ್ಯಂತ ಸೌಭಾಗ್ಯಶಾಲಿಯಾದ ವ್ಯಕ್ತಿ ಮಾತ್ರವೇ ಒಬ್ಬ ನಿಜವಾದ ಋಷಿಯ ದರ್ಶನ ಮತ್ತು ಸಾನ್ನಿಧ್ಯದ ಮಹಾಪುಣ್ಯ ಫಲಪ್ರಾಪ್ತಿಗೆ ಪಾತ್ರನಾಗುತ್ತಾನೆ. ಅಂತಹ ಮಹಾ ಋಷಿಯ ದರ್ಶನ ಮಾತ್ರದಿಂದಲೇ ವ್ಯಕ್ತಿಯೊಬ್ಬನ ಜನ್ಮ ಸಾಫಲ್ಯವಾಗುತ್ತದೆ, ಜೀವನ ಸಾರ್ಥಕವೆನಿಸುತ್ತದೆ, ಜೀವನದಲ್ಲಿ ಪರಮ ತೃಪ್ತಿಯ ಅನುಭವ ಉಂಟಾಗುತ್ತದೆ. ಮಹಾತ್ಮರು ತಮ್ಮ ಶರೀರಕ್ಕೆಲ್ಲ ಬೂದಿ ಬಳಿದುಕೊಂಡಿರಬಹುದು, ನಗ್ನರಾಗಿಯೇ ಎಲ್ಲೆಡೆ ಓಡಾಡುತ್ತಿರಬಹುದು, ಬರಿಯ ಕೌಪೀನವೊಂದನ್ನಷ್ಟೇ ಧರಿಸಿರಬಹುದು, ಅಥವಾ ಅತ್ಯಂತ ಸಾಮಾನ್ಯ ಗೃಹಸ್ಥನೊಬ್ಬನಂತೆಯೇ ಮೇಲ್ನೋಟಕ್ಕೆ ತೋರಬಹುದು. ಇದ್ಯಾವುದನ್ನು ಗಮನಿಸಲೇಬಾರದು, ಏಕೆಂದರೆ ಅವರಲ್ಲಿರುವ ದೈವಿಕತೆ, ಪವಿತ್ರತೆ ಅವರ ಜೀವನ ಶೈಲಿಯಿಂದ ಯಾವುದೇ ರೀತಿಯಲ್ಲೂ ಪ್ರಭಾವಿತವಾಗಿರುವುದಿಲ್ಲ. ಒಮ್ಮೆ ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಗಳು ತಮ್ಮ ಆರಾಧ್ಯ ದೈವ ಮಹಾವಿಷ್ಣುವಿಗೆ, ಪರಮಾತ್ಮ ವ್ಯಕ್ತಿಯೊಬ್ಬನು ಋಷಿ ದರ್ಶನ ಮಾಡಿದರೆ ಅದರಿಂದ ಅವನಿಗೆ ವಿಶೇಷವಾದ ಲಾಭವೇನಾದರೂ ಆಗುತ್ತದೆಯೇ? ದಯಮಾಡಿ ನನ್ನ ಈ ಸಂದೇಹವನ್ನು ಪರಿಹರಿಸು ಎಂದು ವಿನಮ್ರತೆಯಿಂದ ಪ್ರಾರ್ಥಿಸುತ್ತಾರೆ. ಅದಕ್ಕೆ ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಮನ್ನಾರಾಯಣನು ಮೃದು ಮಂದಹಾಸ ಬೀರಿ ನಾರದರಿಗೆ, "ನಾನೀಗ ತೋರಿಸುತ್ತಿರುವೆಡೆಗೆ ನೋಡು, ಅಲ್ಲೊಂದು ಹುಳು ಮಣ್ಣಿನ ಉಂಡೆಯೊಂದನ್ನು ಉರುಳಿಸುವ ಪ್ರಯತ್ನ ಮಾಡುತ್ತಿದೆ. ನಿನ್ನ ಪ್ರಶ್ನೆಯನ್ನು ಅದಕ್ಕೆ ಕೇಳಿದರೆ ನಿನಗೆ ಉತ್ತರ ತಕ್ಷಣ ಸಿಗುತ್ತದೆ" ಎಂದು ಉತ್ತರಿಸುತ್ತಾರೆ. ನಾರದರು ಆ ಕೂಡಲೇ ಹುಳುವಿನ ಬಳಿಗೆ ಬಂದು ತಮ್ಮ ಪ್ರಶ್ನೆಯನ್ನು ಕೇಳುತ್ತಾರೆ. ಪ್ರಶ್ನೆಯನ್ನು ಕೇಳಿದ ಆ ಹುಳು ತನ್ನ ತಲೆಯನ್ನು ಮೇಲೆತ್ತಿ ನಾರದರನ್ನೇ ನೋಡುತ್ತಾ ಪ್ರಾಣ ಬಿಟ್ಟು ಬಿಡುತ್ತದೆ. ನಾರದರು ಮರಳಿ ವೈಕುಂಠಕ್ಕೆ ಬಂದು ಮಹಾವಿಷ್ಣುವಿಗೆ ನಡೆದದ್ದನ್ನು ತಿಳಿಸಿದಾಗ
1 ವರ್ಷ ಕಾಲ ಬಿಟ್ಟು ನಂತರ ನೀನು ಇಲ್ಲಿಗೆ ಬಂದರೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತೇನೆ ಎಂದು ನಾರದರನ್ನು ಕಳುಹಿಸಿಬಿಡುತ್ತಾರೆ ಮಹಾವಿಷ್ಣು. 1 ವರ್ಷ ಕಾಲ ನಾರದರು ತಮ್ಮ ಪ್ರಶ್ನೆಗೆ ಉತ್ತರ ಪಡೆಯಲು ಚಡಪಡಿಸುತ್ತಿರುತ್ತಾರೆ. 1 ವರ್ಷವಾಗಿದ್ದೇ ತಡ ಮಹಾವಿಷ್ಣುವನ್ನು ಕಂಡು ಮತ್ತೊಮ್ಮೆ ಋಷಿ ದರ್ಶನದಿಂದ ವ್ಯಕ್ತಿಯೊಬ್ಬನಿಗೆ ಏನಾದರೂ ಲಾಭವಿದೆಯೇ ಎಂದು ಪ್ರಶ್ನಿಸುತ್ತಾರೆ. ಆಗ ಮಹಾವಿಷ್ಣುವು, ಅಲ್ಲಿ ನೋಡು, ಕಾಡಿನ ನಡುವೆ ಸರೋವರವೊಂದಿದೆ, ಅದರ ದಡದಲ್ಲಿ ಹಂಸವೊಂದು ಕುಳಿತಿದೆ. ನಿನ್ನ ಪ್ರಶ್ನೆಗೆ ಉತ್ತರ ಆ ಹಂಸದಿಂದ ಸಿಗುತ್ತದೆ ಎಂದರು. ಆ ಕೂಡಲೇ ಹಂಸದ ಮುಂದೆ ಹೋಗಿ ನಿಂತು ನಾರದರು ತಮ್ಮ ಪ್ರಶ್ನೆಯನ್ನು ಕೇಳಿದರು. ಅವರು ಪ್ರಶ್ನೆಯನ್ನು ಕೇಳುತ್ತಿದ್ದಂತೆಯೇ ಆ ಹಂಸವು ನಾರದರನ್ನು ನೋಡುತ್ತಲೇ ಪ್ರಾಣ ಬಿಟ್ಟುಬಿಟ್ಟಿತು. ನಾರದರಿಗೆ ಅತ್ಯಂತ ದುಃಖವಾಗುತ್ತದೆ. ಮೊದಲು ಪ್ರಶ್ನಿಸಿದಾಗ ಹುಳ ಸತ್ತಿತು, ಈಗ ಪ್ರಶ್ನೆ ಕೇಳಿ ಹಂಸ ಪ್ರಾಣ ಬಿಟ್ಟಿತು. ಆದರೆ ಪ್ರಶ್ನೆಗಂತೂ ಉತ್ತರ ಸಿಗಲೇ ಇಲ್ಲವಲ್ಲ. ವೈಕುಂಠಕ್ಕೆ ಹಿಂತಿರುಗಿ ನಾರದರು ನಡೆದದ್ದನ್ನು ಮಹಾವಿಷ್ಣುವಿಗೆ ತಿಳಿಸುತ್ತಾರೆ. ಅದಕ್ಕೆ ನೀನು ಪುನಃ 1 ವರ್ಷ ಕಾಲ ಬಿಟ್ಟು ಇಲ್ಲಿಗೆ ಬಂದರೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಎಂದು ಮತ್ತೆ ನಾರದರನ್ನು ಹಿಂತಿರುಗಿಸಿ ಕಳುಹಿಸಿಬಿಡುತ್ತಾನೆ ಮಹಾವಿಷ್ಣು. ನಾರದರು ಅತೀ ಕಷ್ಟದಿಂದ ಮತ್ತೊಂದು ವರ್ಷ ಕಾದು ವರ್ಷವಾಗುತ್ತಿದ್ದಂತೆಯೇ ಮಹಾವಿಷ್ಣುವಿಗೆ ಅದೇ ಪ್ರಶ್ನೆಯನ್ನೇ ಕೇಳುತ್ತಾರೆ. ಈ ಬಾರಿ ಮಹಾವಿಷ್ಣುವು, ನೋಡು, ನೀನೀಗ ನಾನು ತೋರಿಸುತ್ತಿರುವ ಅರಮನೆಗೆ ಹೋಗಿ ಅಲ್ಲಿ ಈಗಷ್ಟೇ ಜನ್ಮ ಪಡೆದ ಮಗು ರಾಜಪುತ್ರನನ್ನು ನಿನ್ನ ಪ್ರಶ್ನೆಗೆ ಉತ್ತರಿಸುವಂತೆ ಕೇಳು. ಆ ಮಗುವಿನಿಂದ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಎಂದು ತಿಳಿಸುತ್ತಾರೆ. ನಾರದರಿಗೆ ಮನದಲ್ಲೇ ಭಯ, ಆತಂಕ. ಈ ಮಗುವು ಆ ಹುಳ ಮತ್ತು ಹಂಸದಂತೆ ನನ್ನ ಪ್ರಶ್ನೆ ಕೇಳಿ ಪ್ರಾಣ ಬಿಟ್ಟರೆ ಮುಂದೆ ನನ್ನ ಗತಿಯೇನು? ರಾಜ ನನ್ನನ್ನು ಸುಮ್ಮನೆ ಬಿಡುತ್ತಾನೆಯೇ? ಯಾಕೋ ಈ ಪ್ರಶ್ನೆ ನನ್ನ ಪ್ರಾಣವನ್ನೇ ತೆಗೆಯುವಂತೆ ಕಾಣುತ್ತಿದೆಯಲ್ಲ. ಆದರೆ ಈ ಪ್ರಶ್ನೆಗೆ ಉತ್ತರ ಹುಡುಕದಿದ್ದರೆ ನನಗಂತೂ ನೆಮ್ಮದಿ ಸಿಕ್ಕುವುದೇ ಇಲ್ಲ. ಇರಲಿ, ಏನಾದರೂ ಆಗಲಿ, ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಎಂದು ದೃಢನಿಶ್ಚಯದೊಂದಿಗೆ ಹೊಸದಾಗಿ ಜನ್ಮ ತಳೆದ ರಾಜಪುತ್ರನಿರುವ ಆ ಅರಮನೆಗೆ ತೆರಳಿದರು ನಾರದರು. ಅತ್ಯಂತ ಹರ್ಷೋಲ್ಲಾಸಗಳಿಂದ ರಾಜಪರಿವಾರ ನಾರದರನ್ನು ಎದುರುಗೊಂಡು ಸತ್ಕರಿಸಿತು. ನಂತರ ನಾರದರು ರಾಜನಿಗೆ, ನಾನೀಗ ಇದೇ ತಾನೇ ಹುಟ್ಟಿರುವ ನಿನ್ನ ಮಗುವಿನೊಡನೆ ಮಾತನಾಡಲು ಬಂದಿದ್ದೇನೆ. ನನ್ನದೊಂದು ಪ್ರಶ್ನೆಗೆ ಉತ್ತರ ನಿನ್ನ ಮಗುವು ಮಾತ್ರವೇ ಕೊಡಲು ಸಾಧ್ಯ. ಆದ್ದರಿಂದ ನನ್ನನ್ನು ನಿನ್ನ ಮಗುವಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗು ಎಂದು ತಿಳಿಸುತ್ತಾರೆ. ರಾಜ ಮತ್ತು ಅವನ ಪರಿವಾರ ನಾರದರ ಈ ವಿಚಿತ್ರ ಬೇಡಿಕೆಯನ್ನು ಕೇಳಿ ಗಾಬರಿಯಿಂದ ದಿಕ್ಕೇ ತೋಚದಂತಾಗಿ ಬಿಡುತ್ತಾರೆ. ನಾರದರನ್ನು ಪ್ರಶ್ನಿಸುತ್ತಾರೆ, ಈಗಷ್ಟೇ ಹುಟ್ಟಿದ ಮಗು ಎಲ್ಲಾದರೂ ಮಾತನಾಡಲು ಸಾಧ್ಯವಿದೆಯೇ? ನಿಮ್ಮ ಪ್ರಶ್ನೆಗೆ ಅದೇನು ತಾನೇ ಉತ್ತರ ಮಗು ಕೊಡಲಾದೀತು ಎಂದು. ಆದರೆ ನಾರದರು, ನಾನು ಮಗುವನ್ನು ಕಂಡು ನನ್ನ ಪ್ರಶ್ನೆಗೆ ಸಮಾಧಾನ ಪಡೆಯಲೇಬೇಕೆಂದು ಹಠ ಹಿಡಿದಾಗ ಬೇರೆ ದಾರಿ ಕಾಣದೆ ರಾಜಪರಿವಾರದವರು ಅವರನ್ನು ಮಗುವಿರುವಲ್ಲಿಗೆ ಕರೆದೊಯ್ದರು. ಅಲ್ಲಿ ನಾರದರು ಮಗುವಿಗೆ ಋಷಿ ದರ್ಶನದಿಂದ ವ್ಯಕ್ತಿಯೊಬ್ಬನಿಗೆ ಏನಾದರೂ ಲಾಭವಿದೆಯೇ, ಪ್ರಯೋಜನವಿದೆಯೇ ಎಂದು ಕೇಳಿದರು. ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರೂ ಬೆಕ್ಕಸಬೆರಗಾಗುವಂತೆ ಆ ಮಗುವು ನಾರದರ ಪ್ರಶ್ನೆಗೆ ಹೀಗೆ ಉತ್ತರಿಸಿತು. ನಾರದ ಮಹರ್ಷಿಗಳೇ, ನೀವೀಗ ಕೇಳಿದ ಇದೇ ಪ್ರಶ್ನೆಯನ್ನು ಈ ಮೊದಲು ನಾನು ಹುಳವಾಗಿದ್ದಾಗಲೂ ನನ್ನನ್ನು ಕೇಳಿದಿರಿ. ನಿಮ್ಮ ದರ್ಶನ ಮಾಡುತ್ತಲೇ ನಾನು ಪ್ರಾಣ ಬಿಟ್ಟೆ. ನಂತರ ನಾನು ಒಂದು ಹಂಸವಾಗಿ ಜನ್ಮ ತಾಳಿದೆ. ಆಗಲೂ ಸಹ ನೀವು ನನ್ನನ್ನು ಇದೇ ಪ್ರಶ್ನೆ ಕೇಳಿದಿರಿ. ನಿಮ್ಮನ್ನು ನೋಡುತ್ತಿರುವಂತೆಯೇ ಆಗಲೂ ನಾನು ಪ್ರಾಣ ಬಿಟ್ಟೆ. ಅದಾದ ನಂತರ ಇದೀಗ ನಾನು ರಾಜಪುತ್ರನಾಗಿ ಪುನಃ ಹುಟ್ಟಿದ್ದೇನೆ. ನಾನು ಹುಳುವಿನ ಜನ್ಮದಲ್ಲಿದ್ದಾಗ ನಿಮ್ಮ ದರ್ಶನ ಭಾಗ್ಯ ವಿಶೇಷದಿಂದಲೇ ನನಗೆ ಉತ್ತಮವಾದ ಹಂಸದ ಜನ್ಮ ಲಭಿಸಿತು. ನಂತರ ಹಂಸದ ಜನ್ಮದಲ್ಲಿಯೂ ನಿಮ್ಮ ದಿವ್ಯ ದರ್ಶನವಾದುದರ ಫಲಸ್ವರೂಪವೇ ನಾನು ಅತಿ ಉತ್ತಮವಾದ ಮನುಷ್ಯ ಜನ್ಮದಲ್ಲಿ ರಾಜಪುತ್ರನಾಗಿ ಪುನಃ ಹುಟ್ಟಿರುವುದು. ಇದೀಗ ನಾನು ಕೆಲಕಾಲ
ರಾಜಪುತ್ರನಾಗಿ ಬದುಕುತ್ತಾ ಮುಂಬರುವ ವರ್ಷಗಳಲ್ಲಿ ಈಗ ಮಗುವಾಗಿರುವಾಗ ನಿಮ್ಮ ದರ್ಶನವಾದ ಪುಣ್ಯ ವಿಶೇಷದಿಂದ ನಾನು ಪದೇ ಪದೇ ಜನ್ಮ ತಾಳುವ ನರಕದಿಂದ ಪಾರಾಗಿ ಮೋಕ್ಷಕ್ಕೆ ಅಧಿಕಾರಿಯಾಗಿದ್ದೇನೆ. ಇದೇ ಋಷಿ ದರ್ಶನದಿಂದ ವ್ಯಕ್ತಿಯೊಬ್ಬನಿಗೆ ದೊರಕುವ ಮಹಾ ಸೌಭಾಗ್ಯ, ಅತಿ ದುರ್ಲಭವಾದ ಮೋಕ್ಷ ಸಾಮ್ರಾಜ್ಯ, ಕೈವಲ್ಯ ಪದವಿ, ಪರಮಪದ ಸೋಪಾನ. ಋಷಿ ಎಂದರೆ ಭಗವಂತನು ಸದಾಕಾಲ ವಾಸವಾಗಿರುವ ಪ್ರೇಮ ದೇವಾಲಯ, ಪರಮ ಪವಿತ್ರ ಯಾತ್ರಾಸ್ಥಳ. ನಿಮ್ಮಂತಹ ನಿಜವಾದ ಋಷಿಯನ್ನು ದರ್ಶನ ಮಾಡಿದ್ದರಿಂದ ನನ್ನಲ್ಲೀಗ ಯಾವುದೇ ಕೋರಿಕೆಗಳಿಲ್ಲ. ನಾನೀಗ ಎಲ್ಲ ಬಂಧನಗಳಿಂದಲೂ ಮುಕ್ತನಾಗಿದ್ದೇನೆ. ಮಾನವ ಜನ್ಮದ ಸರ್ವೋಚ್ಚ ಲಕ್ಷ್ಯ ಮೋಕ್ಷ, ಅದನ್ನೇ ಪಡೆಯುತ್ತಿದ್ದೇನೆ ಋಷಿ ದರ್ಶನ ಸೌಭಾಗ್ಯದ ಮಹಿಮೆಯಿಂದ. I consider humility and practicality essential attributes of knowledge. Without humility, it is not possible for the personality to develop fully. This is the basis of sadhana which makes a person above the ordinary. I once read a story about a gathering of all great ascetics to decide who was the greatest of the gods. The onus of finding who was the greatest among Brahma, Vishnu and Maheshwara fell on Bhrigu, the greatest of all sages. Bhrigu first went to Brahmalok, the abode of Brahma. Brahma was busy creating the world. Bhrigu watched him for a couple of minutes, but when Brahma paid his obeisance to him, he got no response. Instead, Bhrigu kicked at and destroyed whatever had been created. The damage caused was great. Brahma's labor of months was wasted. Brahma was furious, and he was about to beat up the sage. Bhrigu saw his face flushed with rage, and sensing trouble, he slipped away from there. From Brahmalok, Bhrigu made straight for Kailash mountains, the abode of Mahadeva. There Mahadeva and his consort Parvati were both deeply engrossed in conversation. Bhrigu, without a moment's thought, climbed on Parvati's shoulder. When she stood up startled, the sage tried again to perch on her shoulder. When the fiery tempered lord saw the outrageous conduct of the sage, he was beside himself with rage. Picking up his trishul, with amazing alacrity, he lunged towards the sage. Bhrigu's death seemed certain, but he managed to escape. Mahadeva chased him for a while, but Bhrigu ran away with lightning speed. From there, Bhrigu went straight to Ksheerasagara, the ocean of milk. Vishnu was reclining on Sheshanaga, the cobra with 1,000 hoods, and Lakshmi sat at his feet, pressing his legs. Bhrigu kicked Vishnu on his chest. Vishnu sat up at once and started massaging the sage's feet. He said, "Your Holiness, your feet are so tender and my chest so hard. You must have hurt your feet kicking me. I am sorry and I apologize to you." And tears welled up in his eyes. Vishnu's humility made the sage acknowledge his defeat. He said, "My lord, I was only testing you. There is no doubt that you are the greatest of the gods. I consider humility and practicality essential attributes of knowledge. A merely learned or knowledgeable person cannot be the greatest. Great is one who combines learning and knowledge with humility." ಒಂದೊಮ್ಮೆ ನಾನೋದಿದ ಅರ್ಥಗರ್ಭಿತವಾದ ಕತೆ ನೆನಪಾಗುತ್ತಿದೆ. ಮಹಾನ್ ಋಷಿಗಳ ಸಮೂಹ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಶ್ರೇಷ್ಠರು ಯಾರು ಎಂದು ನಿಷ್ಕರ್ಷೆ ಮಾಡಲು ಸಭೆ ಸೇರಿದರು. ಅತಿ ದೀರ್ಘವಾದ ಚರ್ಚೆಯ ನಂತರವೂ ಸೃಷ್ಟಿ ಸ್ಥಿತಿ ಲಯಕಾರಕರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಶ್ರೇಷ್ಠರು ಯಾರೆಂದು
ನಿರ್ಧರಿಸಲು ಸಾಧ್ಯವಾಗದಾದಾಗ ಮಹಾನ್ ತಪಸ್ವಿಗಳಾದ ಭೃಗು ಮಹರ್ಷಿಗಳಿಗೆ ತ್ರಿಮೂರ್ತಿಗಳನ್ನು ಅವರವರ ಲೋಕದಲ್ಲಿಯೇ ಸ್ವತಃ ಭೇಟಿಯಾಗಿ ಸತ್ವಪರೀಕ್ಷೆ ನಡೆಸಿ ಶ್ರೇಷ್ಠರಾರೆಂದು ನಿರ್ಣಯಿಸುವ ಅತ್ಯಂತ ಗುರುತರವಾದ ಜವಾಬ್ದಾರಿಯನ್ನು ವಹಿಸಲಾಯಿತು. ಮೊದಲನೆಯದಾಗಿ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಸತ್ವಪರೀಕ್ಷೆಗೊಳಪಡಿಸುವ ಇಚ್ಛೆಯಿಂದ ಭೃಗು ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ತೆರಳಿ ಸೃಷ್ಟಿಕ್ರಿಯೆಯಲ್ಲಿ ಸಂಪೂರ್ಣ ತಲ್ಲೀನನಾದ ಬ್ರಹ್ಮದೇವನನ್ನು ಕೆಲವು ನಿಮಿಷಗಳ ಕಾಲ ವೀಕ್ಷಿಸಿದರು. ಮಹರ್ಷಿಗಳ ಆಗಮನವನ್ನು ಅರಿತು ಬ್ರಹ್ಮದೇವನು ಸತ್ಕರಿಸಲು ಮುಂದಾದಾಗ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನೂ ತೋರದೆ ಭೃಗು ಮಹರ್ಷಿಗಳು ಅದುವರೆಗೂ ಬ್ರಹ್ಮದೇವನು ಅತ್ಯಂತ ಮುತುವರ್ಜಿಯಿಂದ ಮಾಡಿದ್ದ ಸೃಷ್ಟಿಕಾರ್ಯವನ್ನು ಕಾಲಿನಿಂದ ಒದ್ದು ನಾಶಪಡಿಸಿದರು. ತನ್ನ ಕಣ್ಮುಂದೆಯೇ ಹಲವಾರು ತಿಂಗಳುಗಳ ಪರಿಶ್ರಮ ಧ್ವಂಸವಾಗಿದ್ದನ್ನು ಕಂಡು ಅತ್ಯಂತ ಕೋಪಾವಿಷ್ಟನಾಗಿ ಬ್ರಹ್ಮದೇವನು ಭೃಗು ಮಹರ್ಷಿಯ ಮೇಲೆ ಹಲ್ಲೆ ಮಾಡಲು ಮುಂದಾದಾಗ ಸೂಕ್ಷ್ಮಗ್ರಾಹಿಗಳಾದ ಮಹರ್ಷಿಗಳು ಆ ಕ್ಷಣದಲ್ಲಿಯೇ ಮಾಯವಾಗಿ ಅಪಾಯದಿಂದ ಪಾರಾದರು. ಬ್ರಹ್ಮಲೋಕದಿಂದ ಭೃಗು ಮಹರ್ಷಿಗಳು ಅವರ ಮುಂದಿನ ಸತ್ವಪರೀಕ್ಷೆಯ ಅಭ್ಯರ್ಥಿಯಾದ ಮಹಾದೇವ ಕೈಲಾಸಾಧಿಪತಿ ಶಿವನನ್ನು ಭೇಟಿಯಾಗಲು ಕೈಲಾಸ ತಲುಪಿದರು. ಅಲ್ಲಿ ಜಗನ್ಮಾತಾ ಪಿತರಾದ ಪಾರ್ವತಿ ಪರಮೇಶ್ವರರು ಗಾಢವಾದ ಸಂವಾದದಲ್ಲಿ ತಲ್ಲೀನರಾಗಿದ್ದನ್ನು ಕಂಡು ತಕ್ಷಣವೇ ಏನೂ ಅರಿಯದ ಚಿಕ್ಕ ಮಕ್ಕಳು ತಮ್ಮ ತಾಯಿಯ ಹೆಗಲನ್ನೇರುವಂತೆ ಮಾತಾ ಪಾರ್ವತಿಯ ಹೆಗಲೇರುವ ಪ್ರಯತ್ನ ಮಾಡಿದರು. ಭೃಗುವಿನ ಈ ಅನೂಹ್ಯವಾದ ವರ್ತನೆಯಿಂದ ಕಕ್ಕಾಬಿಕ್ಕಿಯಾಗಿ ಅಪ್ರತಿಭರಾದ ಆದಿದಂಪತಿಗಳು ಚೇತರಿಸಿಕೊಳ್ಳುವ ಮೊದಲೇ ಮತ್ತೊಮ್ಮೆ ಮಾತಾ ಪಾರ್ವತಿಯ ಹೆಗಲನ್ನೇರಲು ಪ್ರಯತ್ನಿಸಿದರು ಮಹರ್ಷಿಗಳು. ಉದ್ದಟತನದ ಪರಮಾವಧಿಯಾದ ಈ ವರ್ತನೆಯಿಂದ ಅತ್ಯಂತ ಕೋಪಾವಿಷ್ಟನಾಗಿ ಪರಮೇಶ್ವರನು ತ್ರಿಶೂಲಧಾರಿಯಾಗಿ ಭೃಗುವನ್ನು ಕೊಲ್ಲಲು ಮುನ್ನುಗ್ಗಿದನು. ತಮ್ಮ ಸಾವು ಖಚಿತವೆಂದು ಮನಗಂಡ ಭೃಗು ಮಹರ್ಷಿಗಳು ಮಿಂಚಿನಂತೆ ಪಲಾಯನ ಮಾಡಿ ಪರಮೇಶ್ವರನ ಕೋಪಾಗ್ನಿಯಿಂದ ತಪ್ಪಿಸಿಕೊಂಡರು. ಅಲ್ಲಿಂದ ತಮ್ಮ ಸತ್ವಪರೀಕ್ಷೆಯ ಕೊನೆಯ ಅಭ್ಯರ್ಥಿಯಾದ ಮಹಾವಿಷ್ಣುವನ್ನು ಕಾಣಲು ಕ್ಷೀರಸಾಗರವನ್ನು ತಲುಪಿದರು. ಅಲ್ಲಿ ಸಹಸ್ರ ಹೆಡೆಗಳ ಶೇಷನಾಗನ ತಲ್ಪದಲ್ಲಿ ಪವಡಿಸಿ ಜಗದ್ದಾತ್ರಿ ಮಹಾಲಕ್ಷ್ಮಿಯಿಂದ ಪಾದಸೇವೆಗೊಳ್ಳುತ್ತಾ ಯೋಗನಿದ್ರೆಯಲ್ಲಿ ಮುಳುಗಿದ್ದ ಮಹಾವಿಷ್ಣುವಿನ ವಕ್ಷಸ್ಥಲಕ್ಕೆ ತಮ್ಮ ಪಾದದಿಂದ ಜಾಡಿಸಿ ಒದ್ದುಬಿಟ್ಟರು ಭೃಗು ಮಹರ್ಷಿಗಳು. ತಕ್ಷಣವೇ ಯೋಗನಿದ್ರೆಯಿಂದ ಬಹಿರ್ಮುಖನಾದ ಮಹಾವಿಷ್ಣುವು ಭೃಗು ಮಹರ್ಷಿಯ ಪಾದಗಳನ್ನು ತನ್ನೆರಡೂ ಕರಕಮಲಗಳಿಂದ ಹಿತವಾಗಿ ಒತ್ತಲಾರಂಭಿಸಿ, ನನ್ನಿಂದ ಎಂತಹ ಘೋರ ಅಪಚಾರವಾಯಿತು ನಿಮಗೆ ಮುನೀಂದ್ರ. ಮನೆ ಬಾಗಿಲಿಗೆ ಬಂದ ಅತಿಥಿಯನ್ನು ಆದರ ಆಪ್ಯಾಯತೆಗಳಿಂದ ಸ್ವಾಗತಿಸಿ ಸತ್ಕರಿಸದೆ ಕ್ಷಣಕಾಲ ಮೈಮರೆತು ಯೋಗನಿದ್ರೆಯಲ್ಲಿ ಮುಳುಗಿದ್ದು ಎಂತಹ ಅನಾಹುತವಾಯಿತು. ವಜ್ರದಂತೆ ಕಠಿಣವಾದ ನನ್ನ ವಕ್ಷಸ್ಥಳವನ್ನು ಒದ್ದ ನಿಮ್ಮ ಸುಕೋಮಲ ಪಾದಗಳು ಅದೆಷ್ಟು ಯಾತನೆ ಅನುಭವಿಸುತ್ತಿರಬಹುದು. ನನ್ನ ಈ ಘೋರ ಅಪರಾಧವನ್ನು ಕ್ಷಮಿಸಿ ಮುನೀಂದ್ರ ಎಂದು ಅತ್ಯಂತ ವಿನಯಪೂರ್ವಕ ಪ್ರಾರ್ಥನೆಯೊಂದಿಗೆ ಭೃಗು ಮಹರ್ಷಿಗಳ ಕ್ಷಮಾಪಣೆ ಯಾಚಿಸಿದನು. ಬ್ರಹ್ಮಲೋಕ ಶಿವಲೋಕಗಳಿಂದ ಜೀವ ಉಳಿಸಿಕೊಂಡಿದ್ದೇ ಮಹಾಭಾಗ್ಯವೆಂದು ಬ್ರಹ್ಮ ಮಹೇಶ್ವರರ ಕ್ರೋಧಾಗ್ನಿಗೆ ಬಲಿಯಾಗದೆ ಪಾರಾಗಿ ಓಡಿಬಂದ ಭೃಗು ಮಹರ್ಷಿಯ ಕಣ್ಣುಗಳಲ್ಲೀಗ ಅವಿರತ ಅಶ್ರುಧಾರೆ. ಮಹಾವಿಷ್ಣುವಿನ ಅತ್ಯಂತ ವಿನಯಪೂರ್ವಕ ನಡವಳಿಕೆ ಹಾಗೂ ಹೃದಯವಂತಿಕೆ ಭೃಗು ಮಹರ್ಷಿಯನ್ನು ಪಶ್ಚಾತ್ತಾಪದ ಕಣ್ಣೀರಿನ ಕಡಲಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸಿತು. ಅತ್ಯಂತ ಗದ್ಗದಿತ ಕಂಠದಿಂದ ಭೃಗು ಮಹರ್ಷಿಯು, ಹೇ ಪುರುಷೋತ್ತಮ ಪರಂಧಾಮ, ನಿನ್ನ ವಿನಯಪೂರ್ವಕ ನಡವಳಿಕೆ ಹಾಗೂ ಹೃದಯವಂತಿಕೆಯಿಂದ ತ್ರಿಮೂರ್ತಿಗಳಲ್ಲಿ ನೀನೇ ಸರ್ವಶ್ರೇಷ್ಠನೆಂದು ಯಾವುದೇ ಸಂಶಯಕ್ಕೆಡೆಯಿಲ್ಲದಂತೆ ಅತ್ಯಂತ ಹೆಮ್ಮೆಯಿಂದ ಭಕ್ತಿಪೂರ್ವಕವಾಗಿ ನಾನಿಂದು ಇಡೀ ಚರಾಚರ ಜಗತ್ತಿಗೇ ಸ್ಪಷ್ಟಪಡಿಸುತ್ತಿದ್ದೇನೆ. ನಿನ್ನಂತಹ ಮಹಾಮಹಿಮನ ಸತ್ವಪರೀಕ್ಷೆ ಮಾಡಲು ನನ್ನಂತಹ ಅಲ್ಪಮತಿಯಿಂದ ಸಾಧ್ಯವೇ ಪರಮಾತ್ಮ? ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು,
ಏನ ಬಲ್ಲೆನು ನಾನು ನೆರೆಸು ಜ್ಞಾನ ಮೂರ್ತಿ ನೀನು ನಿನ್ನ ಸಮಾನರುಂಟೇ ದೇವ ರಕ್ಷಿಸು ನಮ್ಮ ಅನವರತ ಎಂದು ಜಗನ್ನಾಟಕ ಸೂತ್ರಧಾರಿಯಾದ ಮಹಾವಿಷ್ಣುವಿನ ಪಾದಪದ್ಮಗಳಲ್ಲಿ ಸಂಪೂರ್ಣ ಶರಣಾದರು. ವಿನಯವಂತಿಕೆ ಹಾಗೂ ಪ್ರಯೋಗಶೀಲತೆ ಉಚ್ಚಕೋಟಿಯ ಸಾಧನೆಗಳನ್ನು ಮಾಡಲಿಚ್ಛಿಸುವ ಸಾಧಕರಲ್ಲಿರಲೇಬೇಕಾದ ಅತ್ಯಂತ ಮೂಲಭೂತ ಗುಣಗಳು.